ಇನ್ಸ್ಪೆಕ್ಟರ್ ಆರ್ಯ. ಹಾಯ್ ರಂಜಿತ್, ಕೂತ್ಕೊಳ್ಳಿ. ಸ್ವಾತಿ ಕೂತ್ಕೋ. ಏನೋ ಹೇಳಿಕೆ ಕೊಡಬೇಕು ಅಂತ ಹೇಳಿದ್ರಿ. ಹಾಂ, ಈ ಅರ್ಪಿತಾ ನಾವು ಎಷ್ಟೇ ಟ್ರೈ ಮಾಡಿದ್ರು ತಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಳ್ತಿಲ್ಲ. ಸೊ ನಿಮ್ಗೆ ಏನೇನು ತೊಂದರೆ ಕೊಟ್ಟಿದ್ದಾರೆ ಎಲ್ಲ ಹೇಳ್ಕೊಡಿ. ಅದಕ್ಕೇನಂತೆ ಪಿನ್ ಟು ಪಿನ್ ಡೀಟೇಲಾಗಿ ಹೇಳ್ತೀನಿ. ಗುಡ್. ಇವ್ರು ಹೇಳೋದನ್ನೆಲ್ಲ ನೋಟ್ ಮಾಡ್ಕೊಳ್ರಿ. ಹೇಳಿ ರಂಜಿತ್, ಇವ್ರು ಮನೆಗೆ ಬಂದು ಸೇರ್ಕೊಂಡಾಗಿಂದ ನಿಮ್ಗೆ ಏನೇನು ತೊಂದರೆ ಕೊಟ್ಟಿದ್ದಾರೆ ಎಲ್ಲ ಡೀಟೇಲ್ಸಲ್ಲಿ ಹೇಳಿ. ಮತ್ತು ಇನ್ನೊಂದು, ನೀವು ಇಲ್ಲಿ ಏನು ಹೇಳಿಕೆ ಕೊಡ್ತೀರೋ ಕೋರ್ಟಲ್ಲೂ ಅದನ್ನೇ ಹೇಳಬೇಕು. ಗೊತ್ತು. ಹೇಳಿ. ಈ ಹೆಂಗಸು ಮಾಡಿರೋದು ಎರಡ ತಪ್ಪುಗಳು, ಎಣಿಸ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟೊಂದು ತಪ್ಪು ಮಾಡಿದ್ದಾರೆ ಇವರು. ನನ್ನ ಹೆಂಡತಿ ಸಾಕ್ಷಿಗೆ ತಾಯಿ ಥರ ಅಂತ ಹೇಳ್ಕೊಂಡು ಅವಳಿಗೆ ಮಂಕ್ ಬುದ್ಧಿ ಎರ್ಚಿದ್ದು ಅಲ್ಲದೆ ಅವಳನ್ನ ಸಾಯಿಸೋದಿಕ್ಕೆ ಹಾಲಲ್ಲಿ ವಿಷ ಹಾಕಿದ್ರು ಇವರು. ನನ್ನ ಹೆಂಡತಿಗೆ ಸುಮಾರು ಸಲ ಹೇಳಿದೆ, ಈ ಹೆಂಗಸು ಸರಿ ಇಲ್ಲ, ನಂಬೇಡ ಇವಳನ್ನ ಅಂತ. ಆದರೆ ಅವಳು ನನ್ನ ಮಾತು ಕೇಳಿಲ್ಲ. ಅವಳು ನಂಬಿಕೆನೇ ಬಂಡವಾಳ ಮಾಡ್ಕೊಂಡು ಇವರು ನನ್ನ ಸಾಕ್ಷಿ ಮಧ್ಯೆ ಬಿರುಕು ಕೂಡ್ಸೋದಕ್ಕೆ ಪ್ರಯತ್ನ ಪಟ್ಟರು. ಅಷ್ಟು ಸಾಲದು ಅಂತ ಆ ಚಿದಂಬರಂ ಅನ್ನೋ ಕ್ರಿಮಿನಲ್ ಜೊತೆ ಸೇರಿಕೊಂಡು ನನ್ನ ಸಾಕ್ಷಿನ ದೂರ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಸಾಧ್ಯ ಆಗಲಿಲ್ಲ. ಅದಕ್ಕೆ ಏನು ಮಾಡಿದ್ರು ಗೊತ್ತಾ ಇವರು? ಸಾಕ್ಷಿ ಯಾವುದೋ ಕಾರಣಕ್ಕೆ ಸೂಸೈಡ್ ಮಾಡ್ಕೊಡೋದಕ್ಕೆ ಪ್ರಯತ್ನ ಪಟ್ಟಾಗ ಇವರು ಮನೆಯಲ್ಲೇ ಇದ್ರೂ ಕೂಡ ಅದನ್ನು ತಡೀದೆ ಅವಳು ಸಾಯ್ಲಿ ಅಂತ ಮನೆ ಹೊರಗಡೆಯಿಂದ ಬೀಗ ಹಾಕೊಂಡು ಹೋಗಿದ್ರು. ಆಮೇಲೆ ತನಗೇನು ಗೊತ್ತಿಲ್ಲದಿರೋ ಹಾಗೆ ನಾಟಕ ಮಾಡಿದ್ರು. ಇಲ್ಲ, ನಾನು ಹಾಗೆ ಮಾಡಿಲ್ಲ. ರಂಜಿತ್ ಎಲ್ಲ ಸುಳ್ಳು ಹೇಳ್ತಿದ್ದಾರೆ. ಅವ್ರು ಹೇಳ್ತಿರೋದಲ್ಲ ಬರೀ ಕಟ್ಟಕತೆ ಅಷ್ಟೇನೆ. ನೋಡಿ, ನನಗೂ ಚಿದಂಬರಂಗೂ ಯಾವ ಸಂಬಂಧನೂ ಇಲ್ಲ. ಅವ್ರು ಬರೀ ಕಲ್ಪನೆ ಮಾಡ್ಕೊಂಡು ಮಾತಾಡ್ತಿದ್ದಾರೆ. ಸುಮ್ಮನೆ ನನ್ನ ಮೇಲೆ ಆಪಾದನೆ ಮಾಡ್ತಿದ್ದಾರೆ ಅಷ್ಟೇನೆ. ಯಾವ್ದ್ರಿ ಸುಳ್ಳು? ಯಾವ್ದು ಹೇಳಿ ಸುಳ್ಳು? ನೀವು ಚಿದಂಬರಂನ ದೇವಸ್ಥಾನದಲ್ಲಿ ಮೀಟ್ ಮಾಡ್ತಿದ್ ಸುಳ್ಳ? ಅದನ್ನ ಸ್ವಾತಿಯವರು ಫೋಟೋ ತೆಗೆದು ಸುಳ್ಳ? ಆ ವಿಷಯ ನಿಮಗೆ ಗೊತ್ತಾದ್ಮೇಲೆ ಸ್ವಾತಿ ಮೇಲೆ ಅಟ್ಯಾಕ್ ಮಾಡ್ತಿದ್ ಸುಳ್ಳ? ನೀವಿಬ್ರು ಮೀಟ್ ಮಾಡ್ತಿದ್ದನ್ನ ಕಣ್ಣಾರೆ ಕಂಡು ಸ್ವಾತಿ ಇಲ್ಲೇ ಇದ್ದಾರೆ. ಯಾವ್ದು ಸುಳ್ಳು ಯಾವ್ದು ಸತ್ಯ ಅಂತ ನೀವೇ ಕೇಳಿ ಇನ್ಸ್ಪೆಕ್ಟರ್. ಹೌದು, ಅವತ್ತು ಅವರಿಬ್ರು ದೇವಸ್ಥಾನದಲ್ಲಿ ಮೀಟ್ ಮಾಡಿದ್ರು. ನಾನು ಅವ್ರ ಫೋಟೋನು ತೆಗೆದಿದ್ದೆ. ಆದರೆ ಅವತ್ತು ಲೆನ್ಸಿಗೆ ನನ್ನ ಕೈ ಅಡ್ಡ ಬಂದು ಚಿದಂಬರಂ ಅವ್ರ ಮುಖ ಕಾಣಿಸ್ಲಿಲ್ಲ. ಅದಕ್ಕೆ ಅವ್ರು ನನ್ನ ಕೊಲೆ ಮಾಡೋದಕ್ಕೆಲ್ಲ ಪ್ರಯತ್ನ ಮಾಡಿದ್ರು. ರಂಜಿತ್ ಸರ್ ಮನೇಲಿರ್ಬೇಕಾದ್ರೆ ನನಗೆ ಚಾಕು ತೋರಿಸಿ ಸಾಯಿಸ್ತೀನಿ ಅಂತ ಎದುರಿಸಿದ್ರು. ಇಲ್ಲ ಇಲ್ಲ, ಇವರಿಬ್ರು ಹೀಗೆ ಮಾತಾಡಬೇಕು ಅಂತ ಮೊದಲೇ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಅಷ್ಟೇನೆ. ನಾನು ಸಾಕ್ಷಿ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೆ ಅಂತ ನಿಂಗೆ ಗೊತ್ತಲ್ವಾ? ಚಿಕ್ಕ ವಯಸ್ಸಿಂದ ನನ್ನ ನೋಡಿದ್ಯಾ. ನನ್ನ ಮಾತಿನ ಮೇಲೆ ನಿಂಗೆ ನಂಬಿಕೆ ಇಲ್ವಾ ಹಾಗಾದ್ರೆ? ಇವಳು ಮೊಸಳೆ ಕಣ್ಣಿಗೆ ಕರಗಬೇಡಿ ಯಾರು ಅವ್ರೆ. ಈ ಹೆಂಗಸು ನಂಬಿಕೆಗೆ ಅರ್ಹ ಅಲ್ಲ. ಮಾರ್ಜಾಲ ಸನ್ಯಾಸಿ ಇವರು. ಇವ್ರು ಮಾಡಿರೋ ಕಚಡ ಕೆಲಸಗಳಿಗೆ ಯಾವತ್ತೂ ಅರೆಸ್ಟ್ ಆಗಿ ಜೈಲು ಸೇರ್ಬೇಕಿತ್ತು. ಯಾಕೆ ರಂಜಿತ್ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಾನು ಏನು ಅನ್ಯಾಯ ಮಾಡಿದ್ದೀನಿ ನಿಮಗೆ? ಸಾಕ್ಷಿನ ನಾನು ತಾಯಿ ಥರ ನೋಡ್ಕೊಂಡಿದ್ದೀನಿ. ಅಂತದ್ರಲ್ಲಿ ನೀವು ನನ್ನ ಮೇಲೆ ಈ ಥರ ಎಲ್ಲ ಆಪಾದನೆ ಮಾಡ್ತಿರಲ್ಲ, ಇದು ಸರಿನಾ? ಯಾವುದು ಸರಿ ಯಾವುದು ತಪ್ಪು ಅಂತ ನಿಮ್ಮಿಂದ ಹೇಳಿಸ್ಕೊಳ್ಳೋ ಅಗತ್ಯ ಇಲ್ಲ ನನಗೆ. ಸಾಕ್ಷಿ ನಿಮ್ಮ ಮೇಲೆ ಇಟ್ಟಿದ್ದ ವಿಶ್ವಾಸಕ್ಕೆ ದ್ರೋಹ ಮಾಡಿದವ್ರು ನೀವು ಜೈಲಲ್ಲಿರೋದಕ್ಕೆ ಲಾಯಕ್ಕು. ಇನ್ಸ್ಪೆಕ್ಟರ್, ಯಾವುದೇ ಕಾರಣಕ್ಕೂ ಈ ಹೆಂಗಸು ಹೊರಗಡೆ ಬರೋದಕ್ಕೆ ಬಿಡಬೇಡಿ. ಹಾಗೇನಾದರೂ ಆದರೆ ತುಂಬ ಮನೆಗಳು ಹಾಳಾಗ್ಬಿಡ್ತವೆ. ಈಗೇನು ಹೇಳ್ತೀರಾ ಅರ್ಪಿತಾ? ಸುಮ್ಮನೆ ನಿಮ್ಮ ತಪ್ಪು ಒಪ್ಕೊಳ್ಳಿ, ಶಿಕ್ಷಣ ಆದರೂ ಕಡಿಮೆ ಆಗುತ್ತೆ. ಇಲ್ಲಾಂದ್ರೆ ಜೀವನ ಪರ್ಯಂತ ಜೈಲಲ್ಲೇ ಕೊಳಿಬೇಕಾಗತ್ತೆ. ನಾನು ಯಾವ ತಪ್ಪು ಮಾಡಿಲ್ಲ. ನಾನು ಯಾವ ತಪ್ಪನ್ನು ಒಪ್ಕೊಳ್ಳೋದಿಲ್ಲ. ನೀವೆಲ್ಲ ಸೇರಿ ನನ್ನ ಬಲಿಪಶು ಮಾಡ್ತಿದ್ದೀರಾ ಅಷ್ಟೇ. ನೀವು ಹೇಳ್ತಿರೋದೆಲ್ಲ ಸುಳ್ಳು. ರಂಜಿತ್, ನೀವಿನ್ನು ಹೊರಡಿ. ಇವರನ್ನ ನಾನು ವಿಚಾರಿಸ್ಕೊಳ್ತೀನಿ. ಸರಿ.